ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಗಂಡ ಹೆಂಡತಿ ಇಬ್ಬರು ಇದ್ದರು, ಒಂದೇ ತಲೆ ಇದ್ದರು. ಆವಾಗಿದ್ದಾಗ ಭಾಳ ಇಬ್ಬರು ಅಂದರು ತಾವು ತಪಸ್ಸು ಮಾಡೋಣ ನಾವು ಅಂದರು. ತಪಸ್ಸು ಮಾಡಿ ದೇವ್ರಿಗೆ ಹೊಲಿಸ್ಕೋಬೇಕಂತ ಹೊಲಿಸ್ಕೊಂಡ್ರಂತ. ಹೊಲಿಸ್ಕೊಂಡ್ಮೇಲೆ ದೇವ್ರು ಮೊದಲ ಹೆಂಡತಿ ಬಲ್ಲಿ ಬಂದ ಮೇಲೆ ಕೇಳ್ದಂತ, ನಿನಗೇನೇನು ಬೇಕು ಎಲ್ಲ ಕೇಳಿ, ನಿನಗೆ ವರ ಕೊಡೋಕೆ ಬಂದೀನಿ ನಾನು, ನಿನಗೆ ಬೇಕಾಗಿದ್ದೆಲ್ಲ ಅಂದ. ಆವಾಗ ಹೆಂಡತಿ ಅಂದಳಂತ, ಮೊದಲು ಅವ್ರಿಗೆ ಕೇಳ್ರಿ ಅಂದಳಂತ. ಅವರ ಗಂಡ ಇಲ್ಲ ಅವನಿಗೆ ಕೇಳಿದ್ರೆ ಅವ ಏನು ಬ್ಯಾಡ ಅಂದಾನ. ಅದಕ್ಕೆ ಬ್ಯಾಡ ಅದವನಿ ನಾ ಏನು ನಿರ್ಣಯ ಮಾಡೀನಂದ್ರೆ ಕೇಳಿದವ್ರು ಏಟು ಕೇಳ್ತಾರಲ್ಲ ಕೇಳಿದವ್ರಿಗೆ ಅದ್ರ 2 ಪಟ್ಟು ಕೊಡ್ಬೇಕಂತ ಮಾಡೀನ. ನೀ ಏನು ಕೇಳ್ತೀನಿ ನಿಂದು 2 ಪಟ್ಟು ಅವನಿಗೆ ಕೊಡ್ತೀನಿ ಅಂತ ಹೇಳ್ದೆ. ಆಕೆ ಕೇಳಿದಳಂತ, ಒಂದು 10 ಬಂಗ್ಲಾ ಕೊಡ್ರಿ ಅಂತ ಕೇಳಿದಳು. ನೋಡಿ ನೆನಪಿಟ್ಕೋ ಅವ್ರಿಗೆ 20 ಸಿಗ್ತಾವ ಅಂದ್ರಂತ. ಆಗ್ಲ ಅಂದಳಕಿ. ಆಮೇಲೆ ಒಂದು 20 ತೊಲಿ 20 ಕ್ವಿಂಟಲ್ ಕೇಳಿದ್ರೆ ನಮ್ಗೇನು ಗಂಟು ಹೋಯ್ತು, ತೊಲಿದಾಗ ಯಾಕೆ ಕೇಳಬೇಕು. ಕೇಳಿದಳು ಕಿಲೋಗಟ್ಟಲೆ ಬಂಗಾರ ಕೇಳಿದಳು. ಆಗ 10 ಕಿಲೋ ಕೇಳಿದ್ರೆ ಆ ಕಡೆ 20 ಕಿಲೋ ನಡೀತು. ಹಿಂಗೆ ಎಲ್ಲ ಕೇಳಿ ಕಾರ್ ಕೇಳಿದಳು, ಮರ್ಸಿಡೀಸ್ ಕೇಳಿದಳು, ಎಲ್ಲ ಕೇಳಿ ಎಲ್ಲ ಪದವಿ ಪ್ರಶಸ್ತಿ ಎಲ್ಲ ಕೇಳಿದಳು. ಅವ್ರ ದೇವ್ರು ಹೇಳತಾನೆ, ನೋಡು ನೆನ್ಪಿಡು, ನೀ ಏನು ಕೇಳತ್ತಿದ್ರಿ 2 ಪಟ್ಟು ನಡೆದದ ಅಂತೇಳಿ ಕೇಳಿದಳು. ಕೊನೆಗೆ ಅಂತ ಕೇಳಿದಳು, ನನಗೆ ಏನಿಲ್ಲ, ಕೊನೆಗೊಂದು ಲಘು ಹಾರ್ಟ್ ಅಟ್ಯಾಕ್ ಕೊಡು ಅಂತ ಕೇಳಿದಳು. ಲಘು ಹಾರ್ಟ್ ಅಟ್ಯಾಕ್ ಅಂದರೆ ಬಂದು ಹೋಗೋದು, ಆ ಕಡೆ ಈ ಕಡೆ ಬಂದು ಹೋಗ್ತದೆ, ಆ ಕಡೆ ಒಯ್ತದೆ. 2 ಪಟ್ಟು ಮನುಷ್ಯ ಹಿಂಗನ. ಯಾರಿಗೂ ಜಗತ್ತಿನಾಗ ಯಾರು ಭಾಳ ಪ್ರೀತಿ ಮಾಡ್ತಾರಂತೇನು ಗ್ಯಾರಂಟಿ ಇಲ್ಲ. ತನಕ್ಕಿಂತ ಮ್ಯಾಲೆ ಹೋಗಕ್ಕೆ ಇವರೇ ಬಿಡಲ್ಲ ಅಂದರೆ ಮತ್ತೆ ಹೊರಗಿನವ್ರಿಗೆ ಹೆಂಗೆ ಬಿಡೋಕ್ಕಾಗ್ತದೆ ಹೇಳಿ. ಲಘು ಹಾರ್ಟ್ ಅಟ್ಯಾಕ್ ನೆನ್ಪಿಟ್ಕೋರು. ಅಂದ್ರೆ ನಾನಾರ ಹೆಂಗೂ ಬದುಕ್ತೀನಿ ಗೋವಿಂದ, ಮತ್ತು ಅದನ್ನು ಈ ಕಡೆ ಬರ್ತದೆ ಎಲ್ಲ ಆಸ್ತಿ. ಹಿಂಗೂ ಮನಸ್ಸುಗಳದಾವ. ಅದಕ್ಕೆ ಈ ಜಗತ್ತಿನೊಳಗೆ ಭಾಳ ವಿಚಿತ್ರವಾಗಿರ್ತಕ್ಕಂಥ ಪ್ರೀತಿ ಅದ. ಪರಮಾತ್ಮನ ಪ್ರೀತಿಯೇ ಪರಮ ಪ್ರೀತಿ ಅದ. ಅದು ಕೊಡ್ತದ ಖಾಲಿ. ಪ್ರೀತಿಯ ವ್ಯಾಖ್ಯಾನ ಏನದ ಅಂದರೆ ಬಯಸುವುದಲ್ಲ, ನೀಡುವುದು. ಕೇವಲ ಕೊಡುವುದು. ಅಂತಹ ಪ್ರೀತಿಯ ಸರ್ವಶಕ್ತನಾದ ದೇವ ನೀನಿದ್ದಿ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಅಂಗೈಯಲ್ಲಿ ಬಂದು ಕುಂತೀಯ, ಆದ್ರೆ ಮಾತಾಡ್ಸಲ್ಲ, ಕಣ್ಣೀರು ಒರೆಸಲ್ಲ, ನನಗೆ ಏನಾಯಿತು ಅಂತ ನನ್ನ ದುಃಖದ ಬಗ್ಗೆ ವಿಚಾರಿಸಲ್ಲ. ದೇವ ನೀ ಇಲ್ಲ ಅಂದ್ರೆ ನಾ ಹೆಂಗಾರ ಸಮಾಧಾನ ಮಾಡ್ಕೋಬೇಕಾಗಿತ್ತು. ನೀ ಇದ್ದೂ ಇಲ್ಲದಂಗೆ ಇರೋದು ಭಾಳ ಕಷ್ಟ ರೀ. ಯಾವಾಗಾರ ಯಾರ ನಮ್ಮ ಜೊತೆಗೆ ಇಲ್ಲ ಅಂದ್ರೆ ಭಾಳ ನಿಶ್ಚಿಂತಿರ್ತೀವಿ, ನಾವು ಸುಧಾರಿಸ್ಕೊಳ್ತೀವಿ. ಆದ್ರೆ ಇದ್ದು ಹಿಂಗೇ ಕುಂತಿರ್ತಾರೆ ನೋಡ್ರಿ, ಎಲ್ಲ ನೋಡ್ತಾ ಏನೂ ಮಾಡಂಗಿಲ್ಲ. ಅವಾಗ ಅದು ಭಾಳ ತಾಪದಾಯಕವಾಗಿರ್ತದೆ. ಅದಕ್ಕೆ ಹೇಳ್ತಾಳೆ, ದೇವ ತಾನು ದಂಡು ಮಂಡಲಕ್ಕೆ ಹೋದೇನೆಂದಡೆ ನಾನು ಸುಮ್ಮನೇನಲ್ಲದೆ. ನೀ ಎಲ್ಲೋ ಹೋಗಿದಪ್ಪ ಕಾರ್ಯ ಸಾಧನೆಗಂದ್ರೆ ಸುಮ್ಮನಿರ್ತೀನಿ ದೇವ. ತಾನೆನ್ನ ಕೈಯೊಳಗಿದ್ದು ತಾನನ್ನ ಮನದೊಳಗಿದ್ದು ಎನ್ನ ಕೂಡದಿದ್ದಡೆ ನಾನೆಂತೂ ಸೇರಿಸುವೆನಯ್ಯ. ನೆನೆಹೆಂಬ ಕುಂಟಣಿ ಚೆನ್ನ ಮಲ್ಲಿಕಾರ್ಜುನನ ನೆರಹದಿದ್ದಡೆ ನಾನೇವೆ ಸಖಿಯೇ. ನಾನು ಎಷ್ಟು ನೆನೆಸ್ತಾ ಇದ್ದೀನಿ ನಿನಗೆ ನೆನವು ನಡುವೆ ಕುಂಟಣಿ ಸಂಬಂಧ ಜೋಡಿಸ್ತಕ್ಕಂಥದ್ದು ಯಾವುದಂದರೆ ಸದಾಕಾಲ ನೆನೆಸ್ತಕ್ಕಂಥದ್ದು. ಅದನ್ನು ನಾನು ಎಷ್ಟೋ ನೆನೆಸ್ತಾ ಇದ್ದೀನಿ, ಆದರೆ ಜೀವನದಲ್ಲಿ ನನಗೆ ಆ ನೆನಹೆಂಬ ಕುಂಟಣಿ ಸಹಕಾರಿ ಆಗ್ತಾ ಇಲ್ಲ ಅಂತ ಹೇಳಿ ಬಹುಶಃ ನನಗೆ ಅನುಮಾನ ಉಂಟದ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು ಅಂತ ಹೇಳ್ತಾರೆ. ತನು ಕರಗದವರಲ್ಲಿ, ತನು ಯಾರ್ದು ಕರಗಂಗಿಲ್ಲ, ಹಾಡ್ತಾ ಆನಂದಿತವಾಗಿ ಜೊತೆಗೆ ಹೇಳ್ತಾಳೆ, ನೀನು ತನು ಕರಗದವರಲ್ಲಿ ನಾನು ಎಷ್ಟೇ ಮಜ್ಜನಕ್ಕೆ ಹಾಕ್ತಾ ಇದ್ದೀನಿ, ನೀ ತನು ಕರಗದವರಲ್ಲಿ ಮಜ್ಜನವನೊಲ್ಲೆ ಅಂತೆ, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆ ಅಂತೆ, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆ, ಅರಿವು ಕಣ್ದೇರಿದವರಲ್ಲಿ ಆರತಿಯನೊಲ್ಲೆ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆ, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆ, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆ. ನನ್ನದ್ರೊಳಗೆ ಇವೆಲ್ಲ ಇದ್ರೆ 2 ಹೇಳ್ತಾಳಕ್ಕಿ, ಇದ್ರ ಮಾತಾಡು, ಇಲ್ಲದಿದ್ರ ಇರಬೇಡಿಲಿ. ಇರಲೊಲ್ಲೆ ಅಂತ ಹೇಳಿದದು, ಇರಲೊಲ್ಲೆ ಯಾ ನೀನು. ಆದರೆ ಇದ್ದೀಯಲ್ಲ ಮಾತಾಡಬೇಕು. ಒಂದು ವೇಳೆ ನನ್ನಲ್ಲಿ ಅವೆಲ್ಲ ಇಲ್ಲ ಅಂತಂದ್ರೆ ನನ್ನ ಬಿಟ್ಟು ಹೋಗಬೇಕು. ಇದ್ದಿ ಅಂದರೆ ಮಾತಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಕೇವಲ ಲಿಂಗಾರ್ಚನೆ ಅಂತಕ್ಕಂಥದ್ದು ಪರ್ಯಾಪ್ತವಲ್ಲ. ಎಲ್ಲಕ್ಕಿಂತ ಮಹಾನ್ ಶಕ್ತಿಯಾಗಿರ್ತಕ್ಕಂಥ ಪರಮಾತ್ಮನೊಂದಿಗೆ ನಾವು ಸಂಬಂಧ ಜೋಡಿಸಿವಿ ಅನ್ನುವಾಗ ನಾವು ಸದಾ ಕಾಲ ಸುಖಿಗಳಾಗಿರ್ತೀವಿ. ಆದ್ರೆ ನೀನೊಬ್ರು ಕೇಳ್ತಾ ಇದ್ರು, ಎಷ್ಟೊತ್ತಿಗೆ ಮಾಡ್ಬೇಕ್ರಿ ಪೂಜಾ, ಹೆಂಗ್ ಮಾಡ್ಬೇಕ್ರಿ ಪೂಜಾ, ಎಲ್ಲಿ ಕುಂತು ಮಾಡ್ಬೇಕು ಅಂತ, ಎಷ್ಟೊತ್ತಿಗೆ ಮಾಡ್ಬೇಕು ಅಂತ
ಕೇಳಿದವರಿಗೆ ನಾನು ಅಂದೆ ಎಷ್ಟೊತ್ತಿಗೆ ಮಾಡ್ಬೇಕಂದ್ರೆ ಎಷ್ಟೊತ್ತಿಗೆ ಮಾಡ್ಬೇಕು, ಯಾವ ವಯಸ್ಸಿನ ಮಾಡ್ಬೇಕು. ಈ ಮಕ್ಕಳಿಗೆ ಪೋಲಿಯೋ ಹಾಕಿಸ್ತಿಲ್ಲ, ಯಾವಾಗ ಹಾಕಿಸ್ತೀರಿ? 5 years ಒಳಗೆ, ಹೌದಿಲ್ಲ? ಮತ್ತೆ 5 years ಒಳಗೆ ಯಾಕೆ ಹಾಕ್ತೀರಿ ಅಂದ್ರೆ ದೊಡ್ಡವ್ರು ಆದ್ಮೇಲೆ ಅಂಗವೈಕಲ್ಯ ಬರಬಾರ್ದು ಅಂತ. ಅದೇ ರೀತಿಯಾಗಿ ಬಸವಣ್ಣನವರು ಕೂಡ ಮಾಡಿದ್ದಾರೆ. ಏನಂತ, ಯಾವಾಗಲೂ ಮಾನಸಿಕ ಅಂಗವೈಕಲ್ಯ ಈ ಜೀವಿಗೆ ಎಂದೂ ಬರಬಾರ್ದಂತ ಹೊಟ್ಟೆಗಿದ್ದಾಗೆ ಶುರು ಮಾಡ್ಯಾರ ಇವರು. ಹೊಟ್ಟೆಗಿದ್ದಾಗಲೇ ಕಟ್ಟಿದ್ದದು. ಅದಕ್ಕಾಗಿ ಹೊರ ಬಂದ ತಕ್ಷಣ ಯಾವಾಗ ಅರಿವು ಬರ್ತದೋ ಆವಾಗಲಿಂದ ಪೂಜೆ ಆಗಬೇಕು, ಆಮೇಲೆ ಪೂಜಿಸಬೇಕು. ಯಾವಾಗ ಅಂತ ಕೇಳಿದ್ರೆ, ನನಗೆ ನಿನ್ನೊಬ್ಬರು ನಮ್ಮ ಪ್ರಕಾಶ್ ಮಠಪತಿಯವರು ಒಂದು ಚಿತ್ರ ಕಳಿಸಿದ್ದಾರೆ, ಮೆದುಳಿನ ಚಿತ್ರ. ಮೆದುಳು ಯಾವಾಗ ವಾಟ್ ಈಸ್ ದ ಟೈಮ್ ಟು ಸ್ಟಡಿ ಅಂತ ಹೇಳೋದು. ನಿಜವಾಗಿ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಯಾವ ಸಮಯ ಉತ್ತಮವಾದುದು ಅಂತ. ನಮ್ಮ ಮೆದುಳು 4 ರಿಂದ 6 ಗಂಟೆವರೆಗೆ, ನಸುಕಿನ 4 ರಿಂದ 6 ಗಂಟೆವರೆಗೆ 100% ಕೆಲಸ ಮಾಡ್ತದಂತ, ಆ್ಯಕ್ಟಿವ್ ಇರ್ತದೆ 4 ರಿಂದ 6 ಗಂಟೆ. ಅದಕ್ಕೆ ಈಗಿನ ವಿದ್ಯಾರ್ಥಿಗಳು ಭಾಳ ತಪ್ಪಾಗಿ ತಿಳ್ಕೊಂಡು ಅವ್ರು ಪೂರ 12, 1, 2 ತನಕ ಇದ್ದು ಯಾವಾಗ ಮೆದುಳು ಆ್ಯಕ್ಟಿವ್ ಆಯ್ತವಾಗ ಇವ್ರು ಮಕ್ಕೋತಾರೆ. ರಾತ್ರಿ ಎಲ್ಲ ಎಚ್ಚರಿದ್ದು ಆಮೇಲೆ ಮೆದುಳು ಆ್ಯಕ್ಟಿವ್ ಆದಾಗ ಮಕ್ಕೊಂಡು ಬಿಡೋದು. ಇದು ನಮಗೆ ಸಾಮಾನ್ಯ ಜ್ಞಾನ ನೆನಪಿರ್ಬೇಕು ಯಾವಾಗಲೂ. 4 ಗಂಟೆಯಿಂದ 6 ಗಂಟೆ ತನಕ 100% ಕೆಲಸ ಮಾಡ್ತದೆ. 6 ಗಂಟೆಯಿಂದ 7:30 ಗಂಟೆ ತನಕ 50% ಮೆದುಳು ಕೆಲಸ ಮಾಡ್ತದಂತ. ಅದೇ ಸಮಯದಲ್ಲಿ ಶರಣರು ಕೂಡ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಜಗತ್ತೆಲ್ಲ ಜಗತ್ತೆಲ್ಲವೂ ಕೂಡ ಮಲಗಿದಾಗ ನಾವು ಹೇಳ್ಬೇಕು. ಆವಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಭವ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಅವತ್ತಾಗ್ಯದ ಶರಣರಿಗಂತಲ್ಲ, ಇವತ್ತಿನ ಮೊನ್ನೆ ಹೋಗಿರ್ತಕ್ಕಂಥ ಜಯದೇವಿ ತಾಯಿ ಲಿಗಾಡರು ಕೂಡ ಹೇಳ್ತಾರೆ, ಜಗವೆಲ್ಲ ಮಲಗಿತ್ತ ಮುಗಿಲೆಲ್ಲ ತೇಲಿತ್ತ, ಜಗವೆಲ್ಲ ಮಲಗಿತ್ತ ಮುಗಿಲೆಲ್ಲ ತೇಲಿತ್ತ, ಜಗನೇ ಒಳ ಬೆಳಕು ತಂದೀತ್ತ, ಜಗನೇ ಒಳ ಬೆಳಕು ತಂದಿತ್ತ, ಚಿಂಬಿತ್ತ ನಗುತ್ತ ಬೆರೆತು ಬಯಲಾಯ್ತ. ಇದು ಅನುಭವ ಇವತ್ತಿಗೂ ಮಾಡುವವರಿಗೂ ಕೂಡ ಅದು ಎಷ್ಟು ಅನುಭವ ಬಂದುದಾದ್ರೆ ಹೇಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಅನುಭವ ಅನ್ನೋದು ಕೂಡ ಲಿಗಾಡ ತಾಯರು ಹೇಳ್ತಾರೆ. ಹೇಳಾಕ ತಿಳಿವಲ್ದು, ಹಾಡಾಕ ಹೊಳಿವಲ್ದು. ಎಷ್ಟು ಜನಕ್ಕೆ ಆಗಲ್ಲ ಇದು ಅನುಭವ, ಎಲ್ಲರಿಗೂ ಬರೀಲಿಕ್ಕೆ ಬರ್ತಂತೇನಿಲ್ಲ. ಹೇಳಾಕ ತಿಳಿವಲ್ದು, ಹಾಡಾಕ ಹೊಳಿವಲ್ದು, ಥಳಥಳಿಸುವ ಮಹಾ ಬೆಳಕ ಕಂಡಾಗ, ಥಳಥಳಿಸುವ ಮಹಾ ಬೆಳಕ ಕಂಡಾಗ, ಅಳಿಯದ ಬೆಳಗು ಮಹಾ ಬೆಳಗು. ಅದೆಂಥ ಆನಂದದಾಯಕವಾಗಿರ್ತಕ್ಕಂತಹ ಬೆಳಗಾಯಿತು ಅಂತ. ಅಲ್ಲಿ 12ನೇ ಶತಮಾನದಲ್ಲಿ ಲಿಂಗ ಹಿಡಿದು ಚೆನ್ನಬಸವಣ್ಣನವರು ಏನು ಮಾತು ಹೇಳ್ತಾರೋ, ಹೃದಯದ ಜ್ಞಾನ ಮನದೊಳಗೆ ಮಾತನಾಡುತ್ತಿದ್ದೇನಯ್ಯ, ಜೇನು ಮೊಳೆಗಳು ಕರಿದಾವು ಅಂತ ಅವ್ರೇನು ಹೇಳ್ತಾರೆ, ಅದೇ ಮಾತು ಇವತ್ತಿಗೆ ಲಿಗಾಡೆ ತಾಯಿಯವರು ಕೂಡ ಹೇಳ್ತಾರೆ. ಹರ್ಷವೆಂಬೋ ಮಳೆ ಗರದಿತ್ತ ಮೈ ಮನಕ, ಹರಿದು ಬಂದಿತ್ತ ಸುಖದ ಹೊಳಿ, ಹರಿದು ಬಂದಿತ್ತ ಸುಖದ ಹೊಳಿ ತಾಯವ್ವ, ಸಾರಿ ಬಂದಿತ್ತ ಶಿವ ಬೆಳಕ. ಇಂಥ ಸಾರಿ ಬರ್ತಕ್ಕಂತಹ ಶಿವ ಬೆಳಕು ಬರಬೇಕಾದ್ರೆ ಮನಸ್ಸು ನಿಶ್ಚಿಂತಿರಬೇಕು, ವಾತಾವರಣನೂ ಕೂಡ ಶಾಂತವಾಗಿರಬೇಕು. ಅಂತಹ ಶಾಂತವಾದ ವಾತಾವರಣದಲ್ಲಿ ನಾವಿದ್ದೀವಿ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ 5 ನಿಮಿಷದ ಪೂಜೆ 1 ಗಂಟೆ ಹಗಲತ್ತು ಮಾಡಿದಕ್ಕಿಂತಲೂ ಆನಂದ ನಮಗೆ ಕೊಡ್ತದೆ. ಸ್ವಲ್ಪ ಆ ಸಮಯದೊಳಗೆ ಏಳಲಿಕ್ಕೆ ಮನಸ್ಸು ಮಾಡಬೇಕು. 4 ರಿಂದ 6, 5 ಗಂಟೆಯಿಂದ 6 ಗಂಟೆ, ಸಾಯಂಕಾಲ ಹೊತ್ತು ಮುಳುಗಿದ ತಕ್ಷಣ ಮಬ್ಬುಗತ್ತಲೆ ಇರ್ತದಲ್ಲ, ಆ ಮಬ್ಬುಗತ್ತಲೆಯಲ್ಲಿ ನಾವು ಒಂದು ವೇಳೆ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೀವಿ ಅಂದ್ರೆ ವಿಶ್ವದ ಆ ಶಕ್ತಿ ನಮ್ಮ ಅಂಗೈಯೊಳಗೆ ಎಂಥ ದೊಡ್ಡ ಶಕ್ತಿ ಅದು ಅಂತ ಕೇಳಿದ್ರೆ ಮಾಡ್ತಾ ಹೋದಂಗೆ ನಮ್ಮ ಅರಿವಿಗೇನೆ ಬರ್ತದೆ. ನಮಗೆ ಊಟದಕ್ಕಿಂತಲೂ ಹೆಚ್ಚಿನ ರುಚಿ ಅದರೊಳಗೆ ಅನ್ಸಕ್ಕೆ ಪ್ರಾರಂಭ ಮಾಡ್ತದೆ. ಇರಲಿಲ್ಲ ಅಂತಂದ್ರೆ ಯಾವಾಗ ಮಾಡಬೇಕು, ಯಾವ ಟೈಮು ಎಲ್ಲ ಭಾಳ ವಜ್ಜೆ ಆಗಕ್ಕೆ ಪ್ರಾರಂಭ ಮಾಡ್ತದೆ. ಪ್ರೇಮಪೂರ್ವಕವಾಗಿ ಮಾಡೋದನ್ನು ನಾವು ಕಲಿಬೇಕು. ಎಲ್ಲಿ ಪ್ರೇಮಪೂರ್ವಕವಾಗಿ ಮಾಡ್ತೀವೋ ಅಲ್ಲಿ ಎಂದೂ ಕೂಡ ಭಾವ ಜಡ ಆಗೋದಿಲ್ಲ. ಅದಕ್ಕಾಗಿ ಲಿಂಗಾರ್ಚನೆ ಕೇವಲ ಪ್ರಾಪ್ತ ಅಷ್ಟೇ ಅಂತಕ್ಕಂಥದ್ದು ಪರ್ಯಾಪ್ತ ಅಲ್ಲ, ಅದರ ಜೊತೆಗೆ ನಾವು ಪ್ರೇಮದಿಂದ ಮಾಡ್ತೀವಲ್ಲ ಅದನ್ನು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಅಕ್ಕ ಹೇಳ್ತಾಳೆ, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು. ನಾವು ಏನು ಮಾಡಲಾರ್ದೇ ಮುಂಜಾನೆ ಸಂಜೆ ತನಕ ಆದಷ್ಟು ಹೆಚ್ಚಿಗೆ ಪಡ್ಕೊಳ್ಳೋಣ ಅಂತ ಪೂಜೆ ಧ್ಯಾನ ಇಡೀ ದಿನ ಅದು ಮಾಡಿದ್ರೆ ದೇವ್ರಂತನಂತ ನಡಿ ಹೊರಗಂತಾನವ. ಯಾಕೆಂದರೆ ಅವನ ಪ್ರೀತಿಯ ಕೃತಿಯಾಗಿ ಒಂದು ಸುಮ್ಮನೆ ಮದುವೆ ಆಗಿರ್ತಕ್ಕಂಥ ಒಬ್ಬ ಹೆಂಡತಿ ಮನೆಗೆ ಬಂದಿರ್ತಾಳೆ, ಆಗ್ತಾನೆ ಮದುವೆ ಆದ ಹುಡುಗಿ ಕೇವಲ ಗಂಡನ ಜೊತೆಗೇನೆ ಇದ್ದಳು ಅಂದ್ರೆ ಏನಂತೀರಿ ನೀವು? ಹೊರ ಬರಂಗಿಲ್ಲ, ಅಡುಗೆ ಮಾಡಂಗಿಲ್ಲ, ಅತ್ತೆ ಅನ್ನಂಗಿಲ್ಲ, ಮಾವ ಅನ್ನಂಗಿಲ್ಲ, ಯಾರನ್ನು ನೋಡದೇ ಇದ್ದರೆ ಏನಂತಾರೆ ಆಕೆಗೆ?
ಗಂಡನೂ ಕೂಡ ಬೇಸರಿಸಂತಾನೆ ಹೋಗಲ್ಲ ನಮ್ಮವನ ಹತ್ರ ಹೋಗ್ಜಾರ ಅಲ್ಲಿ ಜರ ಕೆಲಸ ಮಾಡುವ ಅಂತ ಹೇಳ್ತಾನೆ. ನಾವು ಕೆಲಸ ಮಾಡಬೇಕಲ್ಲ. ಈ ಒಂದು ಮನೆಯವರನ್ನು ಪ್ರೀತಿಸ್ತಕ್ಕಂಥ ಗಂಡನನ್ನು ಪ್ರೀತಿಸುವ ಹೆಣ್ಣುಮಗಳು ತನ್ನ ಮನೆಯವರನ್ನು ಕೂಡ ಪ್ರೀತಿಸಬೇಕು, ತನ್ನ ಮನೆಯೂ ಹಾಳಾಗದಂತೆ ನೋಡ್ಕೊಳ್ಬೇಕು. ಅವಾಗ ಗಂಡನ ಪ್ರೀತಿ ಹೆಚ್ಚಾಗ್ತದೆ ಕಮ್ಮಿ ಆಯ್ತದೆ? ಹೆಚ್ಚಾಗ್ತದೆ. ಅದಕ್ಕೆ ಶರಣರು ಕೂಡ ಅಂದ್ರೆ ಆಕೆ ಅಷ್ಟು ಮಗ್ಗದಾಗಿ ಬಿಟ್ಟಾಳ ಪ್ರೀತಿದಾಗ. ಅನುಭವ ನೋಡ್ರಿ ಈಗಲಿಂದನೇ. ಅದಕ್ಕೆ ಅಂತೀನಿ ಇಂಥ ಮಕ್ಕಳು ಬರ್ತಾ ಹೋದ್ರಂದ್ರೆ ಅವ್ರಿಗೆ ಇದೆಲ್ಲ ತಂತಾನೆ ತಮ್ಗೆ ಗೊತ್ತಿಲ್ಲದೇ ಬೆಳೀತಾ ಇರ್ತಾರೆ ಅವರು. ಆಕೆ ಎಷ್ಟು ಮಗ್ಗನಾಗಳಂದ್ರೆ ಅದರೊಳಗೆ ನಿಜಕ್ಕೂ ಎಲ್ಲ ಪರಿಸರ ನೋಡ್ಕೊಂಡವಳು. ಆಕಿನ ಎಲ್ಲರಿಗೂ ಪರಿಸರ ಇದ್ದಿದ್ದೇ ಅದಲ್ಲ ಅದು. ಅದಕ್ಕಾಗಿ ಗಂಡನನ್ನು ಪ್ರೇಮಿಸುವ ನಮ್ಮ ಶರಣರು ಭಾಳ ಚಂದ ಹೇಳ್ತಾರೆ, ಮಡಿವಾಳ ಮಾಚಿದೇವರು. ಗಂಡನನ್ನು ಪ್ರೀತಿಸ್ತಕ್ಕಂತಹ ಹೆಂಡತಿ ಹೆಂಗೆ ಮನೆ ಮಂದಿಯ ಖ್ಯಾಲಿಡ್ತಾಳೋ ಅದೇ ರೀತಿಯಾಗಿ ಗುರುವಿನೊಡನೆ ಬಂದಿರತಕ್ಕಂಥ ಎಲ್ಲ ಶರಣರ ಗಮನ ನಾನು ಮಾಡ್ತೀನಿ ಎನ್ನುವ ಮಾತು ಅವ್ರು ಹೇಳ್ತಾರೆ. ಹಾಗೆಯೇ ಪ್ರೀತಿಸ್ತಕ್ಕಂತಹ ಪತಿಯ ಪ್ರೇಮ ಹೆಚ್ಚಾಗಬೇಕಾದ್ರೆ ನಿಜವಾಗಿ ಸತಿ ಶಾಣೆ ಇದ್ದಳಂದ್ರೆ ಯಾರಿಗೆ ಪ್ರೀತಿ ಮಾಡಬೇಕು? ಅವ್ರಕ್ಕಿಂತ ಹೆಚ್ಚಿಗೆ ಒಂದು ಗುರುಗುಂಜಿ. ಯಾರಿಗೆ? ಅವ್ರ ಅವ್ವಗೆ. ಹೌದಿಲ್ಲ? ಅವ್ರ ಅಕ್ಕ ತಂಗಿಯರು ಬಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ, ಇಷ್ಟು ಪ್ರೀತಿದಾಗ ಇದ್ರಂದ್ರೆ ಗಂಡ ಇಷ್ಟು ಖುಷಿ ಇರ್ತಾನೆ. ಅದ್ರ ತಿಳಿಯಲೇ ನಮ್ಗೆ ಏನು ಮಾಡ್ಬೇಕು? ಉಲ್ಟಾನೇ ಮಾಡ್ತೀವಿ ನಾವು. ಯಾರು ಪ್ರೀತಿ ಗಳಿಸ್ಕೋಬೇಕಂತೀವೋ ಅವರ ಸಂತೋಷವನ್ನು ನಾವು ನೋಡ್ಬೇಕು ಯಾವಾಗ್ಲೂ. ಅವರ ಸಂತೋಷದೊಳಗೆ ಇದ್ರಂದ್ರೆ ಪ್ರೇಮ ಹೆಚ್ಚಾಗ್ತದೆ. ಅವ್ರಿಗೆ ದುಃಖಿ ಮಾಡಿದೀವಿ ಅಂದ್ರೆ ಹೂ ಇಸ್ಕಿದಂಗೆ ಆಗ್ತದೆ. ಅನಿವಾರ್ಯದ. ಮದುವೆ ಆಗಿವೆ ಅಂದ್ರ ಮೇಲೆ ಇಟ್ಕೊಂಡಿರ್ಬೇಕಾಗ್ತದೆ, ಪ್ರೇಮ ಮಾಡಬೇಕಾಗ್ತದೆ. ಅದು ಅನಿವಾರ್ಯ ಪ್ರೇಮ ಬೇರೆ, ಅರಳಿದ ಪ್ರೇಮ ಬೇರೆ. ಅರಳಿ ಪ್ರೇಮ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಪ್ರೇಮ ಅನ್ನೋ ಒಂದು ಕಲೆ ಅದ ಜೀವನದಲ್ಲಿ. ಅದಕ್ಕೆ ಹೇಳ್ತಾರೆ ನೀವು ತಾಯಿ ಕಳೆದೋದು, ನನ್ನ ಮಗ ಕಳೆದೋದು ನನ್ನ ತಳ ಬದಲಿ ಆ ಮಗ ತನ್ನ ಹೆಂಡತಿಗೆ ಎಷ್ಟು ಪ್ರೀತಿ ಮಾಡ್ತಾನೋ ಅದ್ರ 10 ಪಟ್ಟು ಅವು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡು. ಸೊಸೆಗೆ ಎಷ್ಟು ಖುಷಿ ಇರ್ತಾನೆ ಮಗ, ಬಂದು ನಿಂಬಲ್ಲೇ ಕುಂದು ಕಾಲು ಹೊತ್ತಾನೆ ಮೊದಲಂಗೆ. ಹೌದಿಲ್ಲ? ನೀವೇ ಪ್ರೀತಿ ಮಾಡಿ ಅವನ ಕೆಲಸ ಅರ್ಧ ಕಡಿಮೆ ಆಯಿತು. ಅದು ತಿಳ್ಕೊಳ್ಳಲ್ಲ ನಾವು. ಅದು ಹಂಗೆ ತಿಳ್ಕೊಂಡಿವಿ ಅಂದ್ರೆ ಅದೊಂದು ಆರ್ಟ್ ಅದ ಜೀವನದೊಳಗೆ. ಸಂಸಾರ ಸುಖಿಯಾಗಿರ್ಬೇಕಾದ್ರೆ ಹಂಗೆ ಪ್ರೇಮ ಮಾಡ್ಬೇಕು ನಾವು. ಅದಕ್ಕೆ ಹೇಳ್ತಾರೆ ಒಬ್ಬ ಮಹಾತ್ಮರು, ನೀವು ಅತ್ತೆ ಆಗಿದ್ದರೆ ನಿಮ್ಮ ಸೊಸೆಯನ್ನು ಇಷ್ಟು ಪ್ರೀತಿಸಬೇಕೆಂದರೆ ಆಕೆ ತವರು ಮನೆಯ ಫೋನ್ ನಂಬರ್ ಮರೆತು ಹೋಗಬೇಕು ಅಂತ. ನೀವು ಸೊಸೆಯಾಗಿದ್ದರೆ ನಿಮ್ಮ ಅತ್ತೆಯನ್ನು ಎಷ್ಟು ಪ್ರೀತಿಸಬೇಕೆಂದರೆ ಆಕೆ ತನ್ನ ಮಗಳ ಹೆಸರನ್ನೇ ಮರೆಯಬೇಕು. ಮಗಳು ಬಂದಾಗೂ ನಿಮ್ಮ ಹೆಸರಲ್ಲೇ ಕರಿಬೇಕಾಕಿ, ಹಂಗೆ ಕರಿಬೇಕು. ಅದು ನಿಜವಾಗಿರ್ತಕ್ಕಂತಹ ಪ್ರೀತಿ. ನೀವು ಹೆಂಡತಿಯಾಗಿದ್ದರೆ ನಿಮ್ಮ ಪತಿ ಇನ್ನೆಂದೂ ಯಾವುದನ್ನೂ ಕೂಡ ನೆನೆಸದಂತೆ ಪ್ರೀತಿ ಮಾಡಲಿಕ್ಕೆ, ಪರಸ್ಪರ ಪ್ರೀತಿ ಹೆಚ್ಚಾಗಲಿಕ್ಕಿದು ಕಾರಣ ಆಗ್ತದೆ. ಅದಕ್ಕೆ ಅಂತಹ ಪ್ರೀತಿ ಲೌಕಿಕದಲ್ಲಿನೂ ಇದು ಅದ, ಅಧ್ಯಾತ್ಮದಲ್ಲಿನೂ ಅದು ಅದ. ನಾವು ಲೌಕಿಕದಲ್ಲಿನೂ ಕೇವಲ ಗಂಡನನ್ನು ಅಷ್ಟೇ ಪ್ರೀತಿಸುವ ಹೆಂಡತಿಯನ್ನು ಯಾರೂ ಹೇಗೆ ಇಷ್ಟಪಡೋದಿಲ್ಲೋ ಸ್ವತಃ ಗಂಡನೂ ಇಷ್ಟಪಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಲೋಕದಲ್ಲಿನೂ ಕೂಡ ಲೋಕದಲ್ಲಿ ಬಾಳಿ ಬೆಳಗ್ತಕ್ಕಂಥ ಭಕ್ತನಾದವನು ಕೇವಲ ಲಿಂಗ ಪೂಜೆ, ಕೇವಲ ಲಿಂಗ ಧ್ಯಾನ, ಕೇವಲ ತನ್ನ ಧ್ಯಾನದ ಉತ್ತುಂಗ ಸ್ಥಿತಿಗೆ ಹೋಗೋದ್ರಲ್ಲೇ ರುಚಿ ಬಿದ್ದ ಅಂತ ಕೇಳಿದ್ರೆ ಪರಮಾತ್ಮನೂ ಕೂಡ ಅವನನ್ನು ತಿರಸ್ಕರಿಸ್ತಾನೆ. ಯಾಕೆ? ಅದನ್ನೇ ಇಲ್ಲಿ ತನಕನೂ ಶರಣರು ಬರುವ ಮುನ್ನ ಯಾರೂ ಹೇಳಿರಲಿಲ್ಲ ಆ ಮಾತು. ಶರಣರೇ ಮೊಟ್ಟ ಮೊದಲಿಗೆ ಹೇಳಿದರು, ಏನು? ನೀನು ಲಿಂಗವನ್ನು ಎಷ್ಟು ಪ್ರೀತಿಸ್ತೀವೋ ಜಂಗಮವನ್ನು ಕೂಡ ಅಷ್ಟೇ ಪ್ರೇಮಿಸಬೇಕು. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು. ದೇವರಿಗೆ ಕೊಡಗಟ್ಲೆ 108 ಕೊಡ ನೀರು ಹಾಕ್ತಾರೆ ಲಿಂಗಕ್ಕೆ. 108 ಕೊಡ ನೀರು ಹಾಕೋದು, ಮಡಿಲಿ ನೀರು ತರೋದು, ಬಾವಿ ನೀರೇ ತರೋದು, ಹಿಂಗೆ ತರೋದು, ಮುಚ್ಚಪಾಡು ತರೋದು, ಇದೆಲ್ಲದಕ್ಕಿಂತಲೂ ಯಾವುದರಿಂದ ಮಜ್ಜನಾಗಬೇಕು? ಬೆವರಿನ ಮಜ್ಜನಾಗಬೇಕಂತ. ಬೆವರಿನೊಳಗೆ ಭಾಳ ಶಕ್ತಿ ಅದ. ಅದಕ್ಕಂತ ತನು ಕರಗಿಸಿ ತನು ಸೇವೆಯಲ್ಲಿ ಸವೆದು. ಯಾಕಂತ ಕೇಳಿದ್ರೆ ಪರಮಾತ್ಮನ ಪ್ರೀತಿಯ ಕೃತಿ ಅದ ಈ ಪ್ರಕೃತಿ ಹಾಳಾಗೋದನ್ನು ನೋಡಬಾರ್ದು. ಅವನ ಜನ ಅದರ ಇಲ್ಲಿಯ ಲೋಕದ ಜನ, ಅವನ ಜನ ದುಃಖದಲ್ಲಿರಬಾರ್ದು. ಅವರು ಒಂದು ವೇಳೆ ದುಃಖದಲ್ಲಿದ್ದರು ಅಂತ ಕೇಳಿದ್ರೆ ದೇವರಿಗೆ ದುಃಖ ಆಗ್ತದೆ. ಅದಕ್ಕಾಗಿ ಅವನ ದುಃಖದಲ್ಲಿ ನಾವು ಕೂಡ ಈ ಒಂದು ಜನರ ದುಃಖದಲ್ಲಿ ನಾವು ಭಾಗಿಯಾದೇವೆ ಅಂದ್ರೆ ದೇವನ ಪ್ರೇಮ ನಮಗೆ ಹೆಚ್ಚಾಗ್ತದೆ. ಪೂಜೆ ಮಾಡೋದ್ರಲ್ಲಿ ಒಂದು 10-15 ನಿಮಿಷ ಕಡಿಮೆ ಆದರೂ ಚಿಂತೆ ಇಲ್ಲ. ಲೋಕವನ್ನು ಪ್ರೀತಿಸೋದ್ರಲ್ಲಿ ಕಡಿಮೆ ಮಾಡಬೇಡ. ಆ ಪ್ರೀತಿಯಲ್ಲಿ ಎಂದು ಕೊರತೆ ಆಗಬಾರ್ದು. ಅದಕ್ಕಾಗಿಯೇ ಶರಣರ ಕಾಯಕವೇ ಆನಂದ ಅಂದರು. ಕೈಲಾಸ ಕಾಯಕ ಕಡ್ಡಾಯ. ಕಾಯಕ ಇಲ್ಲದೆ ಇರತಕ್ಕಂಥವರ ಪ್ರೀತಿಯನ್ನು ದುಡಿಮೆ ಪೂಜೆಯನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಇನ್ನು ಲೌಕಿಕವಾಗಿಯೂ ದುಡಿಯದೇ ಉಣ್ಣೋದು
ಕಳ್ಳತನದ. ನಾವು ತಟ್ಟೆ ನಾವು ಯಾರೇ ಇರಲಿ, ಗುರುಗಳಾಗಿರಲಿ, ಶರಣರಾಗಿರಲಿ, ಸಂಸಾರಿಗಳಾಗಿರಲಿ, ಗಂಡನಾಗಿರಲಿ, ಹೆಂಡತಿ ಆಗಿರಲಿ, ಯಾರಿದ್ರೂ ಕೂಡ ತಟ್ಟೆಯಲ್ಲಿ ಅನ್ನ ಬಂತು ಅಂದ್ರೆ ನೈವೇದ್ಯ ಮಾಡಿ ತುತ್ತಿಡುವ ಮುನ್ನ ಒಂದು ವಿಚಾರ ಮಾಡಬೇಕು, ಈ ತುತ್ತಿಗೆ ನಾನಿವತ್ತು ಆಹಾರನಿದ್ದೇನಾ? ಅತ್ತೆ ಆಗಿರಲಿ, ಸೊಸೆ ಆಗಿರಲಿ, ನಾದ್ನಿ ಆಗಿರಲಿ, ಮಗಳಾಗಿರಲಿ, ಯಾರೇ ಇರಲಿ, ಪ್ರತಿಯೊಬ್ಬರು ಕೂಡ ವಿಚಾರ ಮಾಡಬೇಕು, ಇವತ್ತು ಉಣ್ಣಬೇಕಾದ್ರೆ ನನಗೆ ಹಕ್ಕದನ ಊಟ ಮಾಡಲಿಕ್ಕೆ, ನಾನು ಏನು ಕೆಲಸ ಮಾಡಿದ್ದೇನಂತ ಊಟ ಮಾಡಬೇಕು. ಪ್ರತಿಯೊಬ್ಬರು ತಾನು ಉಣ್ಣುವ ಮುನ್ನ ಆ ತುತ್ತಿಗೆ ಕೇಳಬೇಕಂತ, ಇಲ್ಲದಿದ್ದರೆ ತುತ್ತು ನಮಗೆ ಕ್ಷಮ ಮಾಡೋದಿಲ್ಲ. ಪ್ರತಿಯೊಬ್ಬರು ದುಡಿಬೇಕು. ನಾವು ಮಕ್ಕಳಾದವ್ರು ಮಕ್ಕಳಷ್ಟು ದುಡಿಬೇಕು, ದೊಡ್ಡವರಾದ್ರೆ ದೊಡ್ಡವರಷ್ಟು. ಪ್ರತಿದಿನ ತುತ್ತಿಡುವ ಮುನ್ನ ನಾವು ಅದಕ್ಕೆ ಪರೀಕ್ಷೆ ನಾವೇ ಮಾಡ್ಕೊಳ್ಬೇಕು. ನಮ್ಮ ಅನ್ನವನ್ನು ನಾವೇ ಗಳಿಸ್ಕೊಳ್ಬೇಕು. ಅದಕ್ಕೆ ಸಹಕಾರಿಯಾದರೂ ಇರಬೇಕು. ಕೆಲಸ ಮಾಡುವಾಗ ವೇಸ್ಟ್ ಆಗ್ಲತ್ತದ ಟೈಮು ಅಂತ ದಯವಿಟ್ಟು ಯಾರು ತಿಳ್ಕೊಬಾರ್ದು. ಸೇವೆ ಮಾಡುವಾಗ ಅದು ಕೂಡ ಪೂಜೆಯೇ ಅಂತಕ್ಕಂಥ ಭಾವನೆ ಇರಬೇಕು. ಮಾಡುವುದನ್ನೆಲ್ಲ ತನ್ನ ಆತ್ಮಸಿದ್ಧಿ ಎಂದು ಕರ್ಮಗೈ, ಅದುವೇ ಪೂಜೆಯ ಮರ್ಮವೈ. ಶಿವನ ಕಾರ್ಯದೊಳಾವು ಶಿರವಾಗಿ ನೆರವಾಗೆ, ನಮಗದುವೆ ಪರಮ ಪಾವನ ಮಂಕುತಿಮ್ಮ. ದೇವನ ಕಾರ್ಯದಲ್ಲಿ ದೇವರು ದುಡಿತಾ ಇದ್ದಾನೆ ಏನಿಲ್ಲ. ಲಿಂಗವಾದಡು ಕಾಯಕದೊಳಗು ಅಂದರು ಶರಣರು. ದೇವರು ದುಡಿತಾ ಇದ್ದಾನಿಲ್ಲ. ಅವನು ದುಡಿಯದೇ ಇದ್ರೆ ನಾವು ಇಲ್ಲಿಂದ ಹೇಳೋಕ್ಕೆ ಆಗಂಗಿಲ್ಲ. ಗಾಳಿಯಾಗಿ ಬೀಸ್ತಾ ಇದ್ದಾನೆ, ನಿರಂತರವಾಗಿ ನೀರಾಗಿ ಹರಿತಾ ಇದ್ದಾನೆ, ಪುಷ್ಪವಾಗಿ ಅರಳ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ದೇವರು ನಿರಂತರ ಕಾರ್ಯನಿರತದನ. ಅದಕ್ಕಾಗಿ ಅವ್ರು ಎಷ್ಟು ಚಂದ ಹೇಳ್ತಾರೆ, ಶಿವನ ಕಾರ್ಯದೊಳಾವು ಶಿರವಾಗಿ ನೆರವಾಗೆ, ನಮಗದುವೆ ಪರಮ ಪಾವನ ಧರ್ಮ. ದೇವ್ರ ಕಾರ್ಯ ಮಾಡುವಾಗ ನಾವು ಕೂಡ ವಿನೀತ ಭಾವದಿಂದ ಆ ಕಾರ್ಯದಲ್ಲಿ ತೊಡಗಬೇಕು. ಅವನ ಪ್ರೇಮ ಅವಾಗ ಸಿಗ್ತದೆ. ನೀವು ನಿಮ್ಮ ಲೌಕಿಕದ ಉದಾಹರಣೆನೇ ತಗೊಳ್ರಿ. ನೀವು ಗುಂಡಮಕ್ಕನ ಮನೆಗೆ ಹೋಗಿರಿ, ಹೋಗಿ ಮಾತಾಡ್ತಾ ಕೂಡ್ಲತ್ತೀರಿ. ಆ ಗುಂಡಮಕ್ಕ ತಟ್ಟೆ ತುಂಬ ಅಕ್ಕಿ ಹಾಕ್ಕೊಂಡು ಕುಂಪಿ ಅಕ್ಕಿ ಇಟ್ಕೊಂಡು ಆಯಕ್ಕೆ ಶುರು ಮಾಡ್ಯಾಳ. ನೀವೇನು ಮಾಡ್ತೀರ ಆಗೋದಾಗ? ಖರೆ ಹೇಳ್ರಿ, ನಮಗೊಂದು ತಾಡ್ತಾರೆ. ಅಕ್ಕಿ ಹಾಕ್ಕೊಂಡು ಆಯ್ತಾ ಮಾತಾಡಿದ್ರಿ, ಅಕ್ಕಿ ನೀವು ಮಾತಾಡ್ತಾಳೆ. ಇಲ್ಲಾಂದ್ರೆ ನೀವೇನಂದ್ರೆ ಅದು ಯಾವಾಗ ಎದ್ದೋಯ್ತಾಳೋ ಅಂತ ನೀವು ಮಾತಾಡೋಕೆ ಶುರು ಮಾಡಿದ್ರೆ ಅದ್ರ ಜೊತೆಗೆ ನೀವು ಅಕ್ಕಿ ಆಯ್ಕೋತ ಮಾತಾಡ್ಕೋತದ್ರ ಊರು ಸುದ್ದಿ ಹೇಳ್ರಿ, ಭಾಳ ಅರ್ಚಿತವಾಗಿ ಕೇಳ್ತಾಳೆ. ಯಾಕೆ? ಆಕಿನ ಕಾರ್ಯದಲ್ಲಿ ನೀವು ಸಹಕಾರಿಯಾಗಿರಿ. ಆ ಕಾರ್ಯದಲ್ಲಿ ನೀವು ಸಹಕಾರಿ ಆಗದೇ ಇದ್ರ ಆಕೆ ನಿಮ್ಮ ಜೊತೆಗೆ ಎಬ್ಬಿಸೋ ಕೆಲಸ ಮಾಡ್ತಾಳೆ. ಹ್ಞೂ ಒಂದು ಮನಸ್ಸಿಲ್ಲದೆ ಮನಸ್ಸು ಮಾತಾಡ್ತೀವಿ ನಾವು. ಅದಕ್ಕಾಗಿ ನಾವು ಮಾತನಾಡುವಾಗ ಯಾರ್ದಾರ ಜೊತೆಗೆ ಹೋದಾಗ, ಯಾರ್ದಾರ ಮನೆಗೆ ಹೋದಾಗ ಅವ್ರ ಕೈಯಾಗಿನ ಕೆಲಸ ತೊಗೊಂಡು ಹೆಂಗೆ ಮಾಡ್ತೀವೋ ಅದೇ ರೀತಿ ದೇವರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಕೈಯಲ್ಲಿಯೇ ಕೆಲಸ ತಗೊಳ್ಳೋದಂದ್ರೆ ಈ ಲೋಕದ ಒಳಿತಿಗಾಗಿ ನಾವು ದುಡಿಬೇಕು. ಯಾವುದು ದುಡಿತಾ ಇದ್ದೀವೋ ಅದು ದುಡಿಯುವಾಗ ಏನು ಅನ್ಕೋಬೇಕು, ಇದು ಪರಮಾತ್ಮನ ಕಾರ್ಯದಲ್ಲಿ ನಾನು ಸಹಕಾರಿ ಆಗ್ತಾ ಇದ್ದೀನಿ. ಈ ಜಗತ್ತಿನ ಒಳಿತಿಗಾಗಿ ದುಡಿಯೋದಲ್ಲ, ಅದಕ್ಕಾಗಿ ಭೃತ್ಯನಾಗಿ ನಾನು ಸೇವಕನಾಗಿ ಆ ಮಾಲಕನ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತು. ಒಬ್ಬರು ಭಾಳ ಚಂದ ಬರೀತಾರೆ, ಗಾಡ್, ವಾಟ್ ಈಸ್ ಮೀನಿಂಗ್ ಆಫ್ ಗಾಡ್ ಅಂದರೆ ಗೋ ಆನ್ ಡ್ಯೂಟಿ ಅಂತ. ಗಾಡ್ ಅಂದರೆ ಗೋ ಆನ್ ಡ್ಯೂಟಿ, ಕೆಲಸಕ್ಕೆ ಹೋಗು, ಅದೇ ದೇವರು ಬಯಸ್ತಾ ಇದ್ದಾನೆ. ಅದಕ್ಕಾಗಿಯೇ ವ್ರತ ತಪ್ಪಿದರೂ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು. ದೇವರಿಗೆ 108 ಪುಷ್ಪ ಏರಿಸೋದು ಬದಲಾಗಿ ನೀವು ಒಂದೇ ಏರಿಸೋಗ್ರಿ, ದೇವ್ರು ಒಪ್ಕೋತಾನೆ. 108 ಪುಷ್ಪ ಏರಿಸೋದದ ಅಂತ ತಿಳ್ಕೊಂಡು ನೀವು ಒಂದು ವೇಳೆ ಪೂಜೆ ಮಾಡ್ತಾನೆ ಕುಂತ್ರಿ, ಕಾಯಕ ಮರ್ತು ಬಿಟ್ರಿ ಅಂದರೆ ದೇವರು ಒಪ್ಸೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಗೋ ಆನ್ ಡ್ಯೂಟಿ ನೆನ್ಪಿಟ್ಕೊಳ್ಬೇಕು ಗಾಡ್ ಅಂದರೆ ಯಾವಾಗ್ಲೂ. ಅದಕ್ಕೆ ಕಲ್ಯಾಣದೆಲ್ಲ ನೋಡ್ತಾ ಇದ್ದೀವಿ, ಬೇರೆ ಬೇರೆ ದೇಶದವರಿಗೆಲ್ಲ ಗಾಬರಿ ಆಗಿತ್ತಂತ. ಬಸವಣ್ಣನವರ ಕಲ್ಯಾಣ ಹೆಂಗಾಗಿತ್ತು? ನೀಡುವವರುಂಟು, ಬೇಡುವವರಿಲ್ಲ, ಎಲ್ಲರೂ ದುಡಿಯುವರೆ. ಬಸವಣ್ಣವ್ರು ಹಿಡ್ಕೊಂಡು ಎಲ್ಲರೂ ದುಡಿಯುವರೆ. ಅದಕ್ಕಾಗಿ ನೀಡುವವರುಂಟು, ಬೇಡುವವರಿಲ್ಲ ಅಂದ್ರೆ ಪಕ್ಕದ ರಾಜ್ಯದವ್ರಿಗೆ ಹೊಟ್ಟೆ ಕಿಚ್ಚಾಯಿತು. ಅಲ್ಲಿಂದ ಗೂಢಚಾರರು ಬಂದ್ರಂತ ಕಲ್ಯಾಣಕ್ಕೆ. ಗೂಢಚಾರರು ಬಂದು ಕೇಳ್ತಾರೆ, ಅವ್ರು ಇಲ್ಲೇನೋ ಮಂತ್ರದಂಡ ಅದಂತಲ್ಲ, ಬಸವಣ್ಣವ್ರ ಹತ್ರ ದುಡ್ಡು ಉತ್ಪಾದನೆ ಮಾಡೋದು, ಮಂತ್ರದಂಡದಂತಲ್ಲ ಅಂತ ಕೇಳಿದ್ರೆ ಯಾರಿಗೆ ಕೇಳಬೇಕು? ಎಲ್ಲರೂ ಕಾಯಕದಲ್ಲೇ ಮಗ್ನ. ಕಲ್ಯಾಣದ ಜನ ಎಲ್ಲ ಕಾಯಕದಲ್ಲೇ ಇದ್ದರು. ಆವಾಗ ಮಡಿವಾಳ ಮಾಚಿದೇವ್ರ ಹೊಂಡದಲ್ಲಿ ಬಟ್ಟೆ ಒಗಿತಾ ಇದ್ರು. ಆವಾಗ ಹೋಗಿ ಅವ್ರಿಗೆ ಕೇಳ್ತಾರೆ, ಇಲ್ಲಿ ಬಸವಣ್ಣನವ್ರ ಹತ್ರ ಮಂತ್ರದಂಡದಂತಲ್ಲ ನಿಜಾನ ಅಂದ್ರೆ ಹ್ಞೂ ಅಂದ್ರು. ಅವ್ರು ಎಲ್ಲದ ಅಂತ ಕೇಳಿದ್ರೆ ಸಂಜೆಗೆ ಬರ್ರಿ ಹೇಳ್ತೀನಿ ಅಂದರು. ನೂಲಿಯ ಚಂದಯ್ಯ ಹಗ್ಗ ಹೊಸಿತಿದ್ರು, ಅಲ್ಲಿ ಹೋಗಿ ಕೇಳಿದ್ರು, ಮಂತ್ರದಂಡ ಅದಂತಲ್ಲ ಬಸವಣ್ಣವ್ರ ಹತ್ರ. ಹೌದು, ಎಲ್ಲದ ಅಂದ್ರೆ ಅದು ನೀವು ಸಂಜೆಗೆ ಬರ್ರಿ ಹೇಳ್ತೀನಿ ಅಂದರು. ಹರಳೆಯನವ್ರ ಹತ್ರ ಹೋಗಿ ಕೇಳಿದ್ರು, ಚಪ್ಪಲಿ ಹೊಲಿತಾ ಇದ್ರು ಅವರು ಕೂಡ ಸಂಜೆಗೆ ಬರ್ರಿ ಹೇಳ್ತೀನಿ ಅಂದರು. ಪ್ರತಿಯೊಬ್ಬರ ಹತ್ರ ಹೋದ್ರು, ಅದೇ ಒಕ್ಕಲಿಗೆ ಮುದ್ದಣ್ಣ ಹತ್ರ ಹೋದ್ರು, ನೀವು ಸಾಯಂಕಾಲ ಬರ್ರಿ ಹೇಳ್ತೀನಿ ಅಂದರು. ಎಲ್ಲರೂ ಸಾಯಂಕಾಲ ಅನುಭವ ಮಂಟಪದ ಹತ್ರ ಸೇರಿರು. ಇವಾಗ ಗೂಢಚಾರ ಹೋಗಿ ನಿಂತಿದ್ದಲ್ಲಿ. ಅವಾಗ ಕೇಳ್ದೆ ಮಡಿವಾಳ ಮಾಚಿದೇವ್ರಿಗೆ, ಈಗ ಹೇಳ್ತೀರಿ ಅಂದ. ಅವರಂದರು, ನಿನಗೆ ಇನ್ನೂ ಅರ್ಥ ಆಗಿಲ್ಲ.
ಏನು ಅರ್ಥ ಆಗೋದು ಅಂದರೆ ಬಸವಣ್ಣನವರಲ್ಲಿ ಮಂತ್ರದಂಡ ಅದ ಯಾವುದು ಅಂತ ಕೇಳಿದ್ರೆ ಕಾಯಕವೇ ಅವರ ಮಂತ್ರದಂಡ ಅದ. ಅದಕ್ಕಾಗಿ ಕಾಯಕದಿಂದನೇ ಅವರೆಲ್ಲ ಉತ್ಪನ್ನ ಹೆಚ್ಚಿಗೆ ಆಗ್ತದೆ. ಮಂತ್ರದಂಡ ಅಂದ್ರೆ ಮಂತ್ರ ಹೇಳ್ತಕ್ಕಂಥದ್ದಲ್ಲ ಅಂತ ಹೇಳಿದ್ರಂಥವ್ರು. ಎಲ್ಲರ ಬಾಯಿಂದ ಒಂದೇ ಉತ್ತರ, ಇದು ನಾವು ಇವತ್ತು ಕಲ್ಕೋಬೇಕ್ರಿ. ಯಾವ ಆಫೀಸಿನ ಹೋದರೂ ಕುರ್ಚಿ ಖಾಲಿನೇ ಇರ್ತಾವಂತಾರೆ ಎಲ್ಲರು. ಕೆಲಸದ ಟೈಮ್ನೊಳಗೆ ಕೆಲಸ ಮಾಡೋಂಗಿಲ್ಲ. ಇಷ್ಟು ಮೈಗಳ ತನಕ ಬಂದದ್ದು ಈ ಜಗತ್ತು ಅಂದ್ರೆ ನೀವು ನೋಡ್ರಿ, ಯಾರಿಗಾರ ಕೂಲಿ ಹಚ್ತೀರಿ, ಕೂಲಿಗೆ ಹಚ್ಚಿದವ್ರ ಹಿಂದೆ ಒಬ್ಬರು ದಂಡ ಇಟ್ಕೊಂಡು ನಿಂದಿರ್ಬೇಕಾಯ್ತದೆ. ಮನೆ ಕೆಲಸಕ್ಕೆ ಕರಿತೀರಿ, ಒಟ್ಟಿನಲ್ಲಿ ಟೈಮ್ ಪಾಸ್ ಮಾಡೋದೊಂದು ಈಗಿನ ರೂಢಿ ಆಗಿಬಿಟ್ಟದೆ ಎಲ್ಲದರಲ್ಲಿನೇ. ದೊಡ್ಡ ಆಫೀಸ್ ಲೆವೆಲ್ದೊಳಗೆ ಹೋಗ್ರಿ, ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲಾದರೂ ಕೂಡ ಹೊತ್ತು ನೋಡ್ತಾ ಹೋಗ್ತಾ ಇದ್ದೀವಿ. ಒಂದು ಮಾತು ತಿಳ್ಕೊಬೇಕು, ಹೊತ್ತು ಹೆಂಗಿದ್ರೂ ಹೋಗ್ತಾ ಇರ್ತದ್ರ ಜೊತೆ ನಮ್ಮ ಆಯುಷ್ಯನೂ ಹೋಗ್ತದೆ. ಅದ್ರ ಕೆಲಸ ಮಾಡೋದೇ ವ್ಯರ್ಥವಾಗಿ ಹೋಗ್ತದೆ ಆಯುಷ್ಯ. ಅದಕ್ಕಾಗಿ ಗಡಿಯಾರ ನೋಡೋದೇ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಎಲ್ಲಾದ್ರೂ ನಮ್ಮ ಹಿಂದೆ ಒಬ್ರು ಇರಬೇಕು. ಪಶುಗಳಿಗಿರ್ತಾರೆ ಹಿಂದೆ, ಹೌದಿಲ್ಲ? ದನಗಳ ಹಿಂದೆ ಬಾರ್ಕೋಲ್ ತೊಗೊಂಡಿರ್ತಾರೆ. ನಮಗೂ ಅದು ದನಗಳಿಗೂ ಏನೂ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕಾಗಿ ಆಫೀಸ್ನಲ್ಲೇ ಕುಂತಿರಲಿ. ದೇವ್ರು ಇದೊಂದು ನಮಗೆ ಒಳ್ಳೆ ಅವಕಾಶ ಕೊಟ್ಟನ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂತಹ ಒಂದು ಅವಕಾಶ ನನಗೆ ಕೊಟ್ಟನ ಅಂತಕ್ಕಂಥದ್ದು. ಶಾಲೆಯಲ್ಲಿ ಶಿಕ್ಷಕರಾಗಲಿ, ಆಫೀಸಿನಲ್ಲಿ ಅಧಿಕಾರಿಗಳಾಗಲಿ, ಬೈಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರಾಗಲಿ, ಎಲ್ಲಿ ಕೆಲಸ ನಾವು ಮಾಡ್ತಾ ಇದ್ದೀವಲ್ಲ, ಟೈಮ್ ಪಾಸ್ ದಯವಿಟ್ಟು ಮಾಡಬಾರ್ದು. ಈ ಜಗತ್ತು ಸುಂದರಗೊಳ್ಳಬೇಕಾದ್ರೆ ನನ್ನದು ಏನಾದರೂ ಯೋಗದಾನ ಇರಲಿ ಅಂತ ನಿರಂತರವಾಗಿ ದುಡಿಮೆ ನಮ್ಮದಾಗಬೇಕು. ಮನೆಯಲ್ಲಿ ಇರಲಿ, ಹೊರಗೆ ಇರಲಿ, ದುಡಿಯದೇ ಇರತಕ್ಕಂತಹ ಜೀವನ ಅದು ಹಾಳು ಬಿದ್ದ ಜೀವನ ಆಗ್ತದೆ. ಕೂಡದರದ ಒಂದು, ನೀವು ನೋಡ್ರಿ ಒಂದು ಸಲ ಹೋಗಿ ರೋಗಿಗಳ ಹತ್ರ ಕುಂತ್ರಿ, ಎಳ ಬರಲ್ಲ, ಎದ್ರು ಕೂಡಕ್ಕೆ ಬರಲ್ಲ. ಅವ್ರಂತಾರ ನನಗೆ ಮಾಡಕ್ಕೆ ಬಂದ್ರೆ ಏಟು ಮಾಡ್ತಿದ್ದ ಕೆಲಸ ಅಂತಾರೆ. ಅದು ಕೂಡಿ ಬೀಳತನ ಗೊತ್ತೇ ಆಗಲ್ಲ. ನನಗೆ ಬಂದರು ಏಟು ಕೆಲಸ ಮಾಡ್ತೀನಿ, ಇಂಥದ್ದೆಲ್ಲ ಕೆಲಸ ಮಾಡಿ ಇಲ್ಲ ಅಂತಿದ್ದ ಅಂತ. ಹಂಗಾಗೋದಕ್ಕಿಂತ ಮೊದಲು ನಮ್ಗೆ ಅದಲ್ಲ ಅದು ಅವಕಾಶ, ನಮ್ಗೆ ಅದಲ್ಲ. ಈಗ ನಾವು ಮಾಡಿಲ್ಲ ಅನ್ನುವಷ್ಟು ಸಾಮರ್ಥ್ಯ ನಮ್ಮೊಳಗದಲ್ಲ. ಅದಕ್ಕೆ ನಮ್ಮ ಕೈಕಾಲುಗಳು ಕೂಡಿ ಬೀಳುವ ಮುನ್ನ ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶೈಲಿರ ಗೂಡು ಹೋಗೋದು, ಅಲ್ಲಿ ತನಕನೂ ಎಲ್ಲಿ ತನಕ ನಮಗೆ ಸಾಧ್ಯ ಅದ ಅಲ್ಲಿ ತನಕ, ಎಲ್ಲಿ ತನಕ ಊಟ ಮಾಡ್ತೀವಿ ಅಲ್ಲಿ ತನಕ ಕೆಲಸ ಮಾಡೋಕ್ಕೆ ಸಾಧ್ಯ ಇರ್ತದೆ. ಅಲ್ಲಿ ತನಕ ಪ್ರತಿಯೊಬ್ಬರು ಮಾಡ್ಬೇಕು. ಅತ್ತೆ ಇರಲಿ, ಸೊಸೆ ಇರಲಿ, ನಾವು ಕುಂತು ಉಣ್ಬೇಕ್ರಿ ಅಂತಂದ್ರೆ ಜಲ್ದಿ ನಡಿಬೇಕ್ರಿ ಅನ್ಬೇಕಷ್ಟೆ. ಜಾಗ ಇಲ್ಲ ಇಲ್ಲಿ ಜಗತ್ತೊಳಗೆ ಕುಂತು ಉಣ್ಣುವವರಿಗೆ ಜಾಗ ಇಲ್ಲ. ಮತ್ತು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಔಷಧ ತಿನ್ನಬೇಕು. ಅದಕ್ಕಾಗಿ ವ್ರತ ತಪ್ಪಿದ್ರು ಕಾಯಕ ತಪ್ಪಲಾರದು. ಆ ರೀತಿಯಾಗಿ ಶರಣರ ಬದುಕನ್ನು ಮಾಡಿದರು.